ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ನಮಸ್ಕಾರ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳಕ್ಕೆ ಬಂದಿರೋ ವಿಷಯ ಏನಂದರೆ, ಒಬ್ಬ ವ್ಯಕ್ತಿ ಅಂದರೆ ಅವನ ಹತ್ರ ಎಲ್ಲನೂ ಇರುತ್ತೆ, ಆದರೆ ಕೊನೆ ಒಂದು ಕ್ಷಣದಲ್ಲಿ ಆ ಎಲ್ಲವನ್ನು ಹೇಗೆ ಕಳ್ಕೊತಾನೆ. ನಮ್ಮ ಹತ್ರ ಎಲ್ಲನೂ ಇರುತ್ತೆ, ಆದರೆ ನಾವು ಆಡೋ ಕೆಲವೊಂದು ಮಾತುಗಳು ಅಥವಾ ಕೆಲವೊಂದು ಅಚಾತುರ್ಯ ಮತ್ತು ಅನಾಹುತ, ಯಾವುದೋ ಒಂದು ಸಣ್ಣ ಕಾರಣದಿಂದ ಎಲ್ಲವನ್ನು ಹೇಗೆ ಕಳ್ಕೊತೀವಿ ಅನ್ನೋದನ್ನು ನಾನು ಈ ಕತೆ ಮೂಲಕ ಹೇಳ್ತೀನಿ. ಏನಪ್ಪ ಅಂತಂದರೆ, ಹೀಗೆ ಒಬ್ಬ ವ್ಯಕ್ತಿ ಒಬ್ಬ ಸ್ವಾಮಿಗಳು ಅಥವಾ ಸಾಧುಗಳು ಅಂತಿರ್ತಾರಲ್ಲ, ಸನ್ಯಾಸಿಗಳು, ಗುರುಗಳು ಅಂತಿರ್ತಾರಲ್ಲ, ಅವರನ್ನು ಭೇಟಿ ಮಾಡ್ತಾನೆ. ಭೇಟಿ ಮಾಡಿ ಕೇಳ್ತಾನೆ. ಅವನು ಒಬ್ಬ ವ್ಯಕ್ತಿ ತುಂಬ ಬಡವಾಗಿರ್ತಾನೆ, ಬಡತನದಲ್ಲಿ ಬೆಂದು ತುಂಬ ಸೋತು ಹೋಗಿರ್ತಾನೆ. ಅದಕ್ಕೆ ಅವನು ಒಬ್ಬ ಸ್ವಾಮೀಜಿ ಹತ್ರ ಹೋಗಿ ಕೇಳ್ತಾನೆ, ನನಗೆ ಈ ಬಡತನ ಸಾಕಾಗಿದೆ, ಬಡತನದಲ್ಲಿ ಬೆಂದು ನನಗೆ ಸಾಕಾಗಿದೆ, ನಾನು ಶ್ರೀಮಂತ ಆಗಬೇಕು, ಶ್ರೀಮಂತನಾಗಿ ನಾನು ಕೂಡ 4 ಜನರ ಥರ ಚೆನ್ನಾಗಿರಬೇಕು, ಅದಕ್ಕೆ ನೀವೇನಾದರೂ ನನಗೆ ಒಂದು ದಾರಿನ ತೋರಿಸಿ ಅಂತೇಳಿ ಕೇಳ್ತಾನೆ. ಆಗ ಸ್ವಾಮೀಜಿಗಳು ಹೇಳ್ತಾರೆ, ಸರಿ ಆಯಿತು, ನಾನು ನಿನಗೆ ಒಂದು ದಾರಿಯನ್ನು ತೋರಿಸ್ತೀನಿ, ಆ ದಾರಿಯಲ್ಲಿ ನೀನು ಹೋಗು, ನಿನಗೆ ಬೇಕಾದ್ದೆಲ್ಲ ಸಿಗುತ್ತೆ, ನಾನು ಒಂದಷ್ಟು ಸಮಯನ ಕೊಡ್ತೀನಿ, ಆ ಸಮಯದಲ್ಲಿ ನೀನು ನಿನ್ನ ಶ್ರೀಮಂತಿಕೆಯನ್ನು ಪಡ್ಕೋಬೇಕು ಅಂಥೇಳಿ ಸ್ವಾಮೀಜಿಗಳು ಹೇಳ್ತಾರೆ. ಆಗ ಆ ವ್ಯಕ್ತಿ ತುಂಬ ಖುಷಿ ಪಡ್ತಾನೆ, ಇಷ್ಟು ಸುಲಭವಾಗಿ ಶ್ರೀಮಂತಿಕೆ ಅನ್ನೋದು ಸಿಗುತ್ತಲ್ಲ ಅಂಥೇಳಿ. ಆಗ ಸ್ವಾಮೀಜಿ ಹೇಳ್ತಾರೆ, ಯಾವುದು ಕೂಡ ಸುಲಭವಾಗಿ ಸಿಗೋದಿಲ್ಲ, ಎಲ್ಲವನ್ನು ಕಷ್ಟಪಟ್ಟು ಪಡ್ಕೋಬೇಕು. ಸುಲಭವಾಗಿ ಸಿಕ್ಕಿದ್ರೆ ಅದಕ್ಕೆ ಬೆಲೆ ಕಡಿಮೆ, ಕಷ್ಟಪಟ್ಟು ಪಡ್ಕೊಂಡ್ರೆ ಅದಕ್ಕೆ ಬೆಲೆ ಜಾಸ್ತಿ ಅಂಥೇಳಿ ಹೇಳ್ತಾರೆ. ಆಗ ಸ್ವಾಮೀಜಿ ನೆಕ್ಸ್ಟ್ ಮುಂದೆ ಹೇಳ್ತಾರೆ, ಹೀಗೆ ನೀನು ಹೋಗು, ಅಲ್ಲಿ ಮುಂದೆ ಒಂದು ದೊಡ್ಡ ಸಮುದ್ರ ಇದೆ, ಆ ಸಮುದ್ರದಲ್ಲಿ ಸಾಕಷ್ಟು ಮುತ್ತು ರತ್ನಗಳಿದ್ದಾವೆ, ನಿನಗೆ ಎಷ್ಟು ಬೇಕೋ ಅಷ್ಟನ್ನು ತಗೋ, ನೀನು ಎಷ್ಟು ತೊಗೊಳ್ತೀಯೋ ಅದೆಲ್ಲ ನಿಂದೆ, ನೀನು ಅಂದ್ಕೊಂಡಾಗೆ ನೀನು ಶ್ರೀಮಂತ ಆಗ್ಬೋದು. ಈಗ ನಾನು ನಾಳೆ ಬೆಳಗ್ಗೆ ಒಂದು 6 ಗಂಟೆಗೆ ನೀನು ಅಲ್ಲಿಗೆ ಹೋಗು, ಸಾಯಂಕಾಲ 6 ಗಂಟೆವರೆಗೂ ನಿನಗೆ ಎಷ್ಟು ಸಾಧ್ಯನೋ ಅಷ್ಟು ಮುತ್ತು ರತ್ನಗಳನ್ನು ತಗೋ, 6 ಗಂಟೆ ಕರೆಕ್ಟಾಗಿ ನೀನು ನನ್ನ ಹತ್ರಕ್ಕೆ ಬರಬೇಕು. ಅದರಲ್ಲಿ 1 ನಿಮಿಷ ಹೆಚ್ಚು ಕಡಿಮೆ ಆದರೂ ಕೂಡ ನೀನು ತೊಗೊಂಡಿರ್ತೀಯೋ ಅದೆಲ್ಲನೂ ಕಳ್ಕೊತೀಯ ನೀನು, ಅಷ್ಟರಲ್ಲಿ ನೀನು ಬರಬೇಕು, 6 ಗಂಟೆ ಅಷ್ಟೊತ್ತಿಗೆ ನೀನು ನನ್ನ ಹತ್ರ ಬರಬೇಕು ಅಂತೇಳಿ ಆ ಸ್ವಾಮಿಗಳು ಹೇಳ್ತಾರೆ. ಇವನು ತುಂಬ ಖುಷಿ ಪಡ್ತಾನೆ, ಒಂದು ದಿನ ಪೂರ್ತಿ ನನಗೆ ಅವಕಾಶ ಸಿಕ್ಕಿದೆ, ನನಗೆ ಎಷ್ಟು ಬೇಕಷ್ಟು ಬಾರಿಸ್ಕೊಳ್ಳೋಣ ಅಂಥೇಳಿ. ಸರಿ ಸ್ವಾಮಿಗಳೇ ಅಂಥೇಳಿ ಸಮುದ್ರದ ಹತ್ರ ಹೋಗ್ತಾನೆ. ನೆಕ್ಸ್ಟ್ ಬೆಳಗಾಗುತ್ತೆ. ಆಗ ಸಮುದ್ರದ ಹತ್ರ ಹೋಗಿ ಆ ದೇವರಿಗೆ ಒಂದು ಕೈ ಮುಗಿದ್ಬಿಟ್ಟು ಆ ಸಮುದ್ರದ ನೀರಿನಲ್ಲಿರೋಂಥ ಮುತ್ತು ರತ್ನಗಳು, ವಜ್ರ ವೈಡೂರ್ಯಗಳನ್ನು ತೆಗಿಯೋದಕ್ಕೆ ಶುರು ಮಾಡ್ತಾನೆ. ತೆಗಿತಾನೆ ಇರ್ತಾನೆ. ಊಟ ಮಾಡಲ್ಲ, ನೀರು ಕುಡಿಯೋದಿಲ್ಲ. ಊಟಕ್ಕೆ ಹೋದರೆ 10 ನಿಮಿಷ ವೇಸ್ಟ್ ಆಗುತ್ತೆ, ಅಷ್ಟೊತ್ತಿಗೆ ಎಷ್ಟೊಂದು ತೊಗೋಬೋದು. ನೀರು ಕುಡಿಯೋಕ್ಕೆ ಹೋದರೆ ಸಮಯ ವ್ಯರ್ಥ ಆಗುತ್ತೆ, ಅಷ್ಟೊತ್ತಿಗೆ ನಾನಿಲ್ಲಿ ಎಷ್ಟೊಂದು ಒಡವೆಗಳನ್ನೆಲ್ಲ ತೊಗೋಬೋದಲ್ಲ ಅಂಥೇಳಿ ಊಟಕ್ಕೂ ಹೋಗೋದಿಲ್ಲ, ನೀರು ಕುಡಿಯೋಕ್ಕೆ ಕೂಡ ಹೋಗೋದಿಲ್ಲ. ಅನ್ನೋ ತೆಗಿತಾನೆ. ಹೀಗೆ 12 ಆಗುತ್ತೆ, 2 ಗಂಟೆ ಆಯಿತು, 3 ಗಂಟೆ ಆಯಿತು, 4, 5 ಗಂಟೆ ಆಯಿತು, 5:15, 5:45 ಆಯಿತು. ಇನ್ನೇನು 6 ಗಂಟೆಗೆ ಇನ್ನು ಕೇವಲ 10 ನಿಮಿಷ ಮಾತ್ರ ಬಾಕಿ ಇತ್ತು. ಆದರೂ ಕೂಡ ಆಗ ಅವನು ಯೋಚನೆ ಮಾಡ್ತಾನೆ, ಇನ್ನು 10 ನಿಮಿಷ ಟೈಮ್ ಇದೆಯಲ್ಲ, ಸ್ವಾಮಿಗಳ ಹತ್ರ ಹೋಗೋಕೆ ಒಂದು 2 ನಿಮಿಷ ಸಾಕು, ಇನ್ನು 10 ನಿಮಿಷದಲ್ಲಿ ನಾನು ಎಷ್ಟೊಂದು ತಗೋಬೋದಿಲ್ಲ ಅಂತ ಸುಮ್ಮನೆ ತೆಗಿತಾನೆ ಇರ್ತಾನೆ. 10 ನಿಮಿಷದಲ್ಲಿ 5 ನಿಮಿಷ ಮುಗಿಯುತ್ತೆ. ಅವನು ಆ ಸಮಯನ ನೋಡೋದನ್ನು ಮರ್ತು ಬಿಡ್ತಾನೆ. ಹಿಂದೆ ತಿರುಗಿ ನೋಡ್ತಾನೆ, ಆ ವಜ್ರ ವೈಡೂರ್ಯಗಳ ರಾಶಿ ಬಿದ್ದಿರುತ್ತೆ. ಆ ರಾಶಿನ ನೋಡಿ ಖುಷಿ ಪಡ್ತಾನೆ. ಅಯ್ಯೋ, ಇನ್ನೂ 5 ನಿಮಿಷ ಟೈಮ್ ಆಯ್ತಲ್ಲ, ತೆಗಿಯೋಣ, ಇನ್ನೂ ಅಷ್ಟು ತೆಗಿಯೋಣ, ಆಗ ನಾನು ದೊಡ್ಡ ಶ್ರೀಮಂತ ಆಗ್ಬೋದು ಅಂಥೇಳಿ ಸುಮ್ಮನೆ ತೆಗಿತಾನೆ ಇರ್ತಾನೆ. ಸ್ವಾಮಿಗಳು ಹೇಳಿದಂಥ ಮಾತನ್ನು ಮರ್ತೇ ಹೋಗ್ತಾನೆ. ತಾನು ಶ್ರೀಮಂತ ಆಗೋನ್ನ ಆಸೆಯಲ್ಲಿ ಸ್ವಾಮಿಗಳು ಹೇಳಿದಂಥ ವಿಚಾರವನ್ನು, ಸ್ವಾಮಿಗಳು ಹೇಳಿದಂಥ ಮಾತನ್ನು ಅವನು ಮರೆತು ಹೋಗ್ತಾನೆ. ತೆಗಿತಾನೆ. ಸಂಜೆ 6 ಗಂಟೆ ಆಯಿತು, 6:15 ಆಯಿತು, ಸುಮ್ಮನೆ ತೆಗಿತಾನೇ ಇದ್ದ. ಆಮೇಲೆ ಕತ್ತಲಾಯಿತು. ಸರಿಯಪ್ಪ ಆಯಿತು ಅಂಥೇಳಿ ಸ್ವಾಮಿಗಳ ಹತ್ರ ಹೋಗ್ತಾನೆ. ಖುಷಿಯಿಂದ ಓಡಿ ಹೋಗ್ತಾನೆ, ಸ್ವಾಮಿಗಳೇ
ನೀವು ಹೇಳಿದ ಕೆಲಸ ನಾನು ಮಾಡಿದೆ. ನನಗೆ ಎಷ್ಟು ಬೇಕೋ ಅಷ್ಟು ನಾನು ಆ ಒಡವೆಗಳನ್ನು, ವಜ್ರ ವೈಡೂರ್ಯಗಳನ್ನು ತೆಗೆದು ರಾಶಿ ಮಾಡಿದ್ದೀನಿ. ಅದೆಲ್ಲ ನಂದೇನಾ, ನಾನು ತಗೋಬೋದಾ? ನಾನು ಹೋಗಿ ತೊಗೊತೀನಿ ಸ್ವಾಮಿಗಳೇ ಅಂತೇಳಿ ಆ ಸ್ವಾಮಿಗಳ ಹತ್ರ ಹೇಳ್ಕೊತೀನಿ. ಆಗ ಸ್ವಾಮಿಗಳು ಹೇಳ್ತಾರೆ, ನೀನೆಂತ ತಪ್ಪು ಮಾಡಿದೆ, ನಾನು ಏನು ಹೇಳಿದ್ದೆ, ನೀನೇನು ಮಾಡಿದೆ ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ನಾನೇನು ಮಾಡಿದೆ ಸ್ವಾಮಿ, ನೀವು ಹೋಗಿ ತಗೋ ಅಂತ ಹೇಳಿದ್ರಿ, ನಾನೆಲ್ಲ ತೆಗೆದು ರಾಶಿ ಮಾಡಿದ್ದೀನಿ. ನೀವು ತಗೊಂಡ್ರೆ ನಾನೆಲ್ಲ ತೊಗೊಂಡು ಮನೆಗೆ ಹೋಗ್ತೀನಿ, ನಾನು ಶ್ರೀಮಂತ ಆಗ್ತೀನಿ ಅಂತೇಳಿ ಹೇಳ್ತಾನೆ. ಆಗ ಸ್ವಾಮಿಗಳು ಅವರ ಇರ್ತಾರಲ್ಲ ಸೇವಕರು ಅಂಥೇಳಿ ಅವ್ರ ಹತ್ರ ಒಂದು ಗಡಿಯಾರವನ್ನು ತರೋಕ್ಕೇಳಿ ಗಡಿಯಾರನ ತೋರಿಸ್ತಾರೆ. ನೋಡಿ, ಆಗ ಅವನು ಹೇಳ್ತಾನೆ, ಯಾಕೆ ಸ್ವಾಮಿ ಗಡಿಯಾರ ತೋರಿಸ್ತಿದ್ದೀರಾ ಅಂತ. ಸಮಯ ಎಷ್ಟಾಗಿದೆ ನೋಡು ಅಂತಾರೆ. ಸ್ವಾಮಿ ಈಗ 7 ಗಂಟೆ ಆಗಿದೆ ಅಂತ. ನಾನು ನಿನಗೆ ಕೊಟ್ಟ ಸಮಯ ಎಷ್ಟು ಅಂತ ಕೇಳ್ತಾನೆ. ಆಗ ಆ ವ್ಯಕ್ತಿ ನೆನೆಸ್ಕೊತಾನೆ, ಅಯ್ಯೋ ಸ್ವಾಮಿಗಳು 6 ಗಂಟೆಗೆ ಬರೋದಕ್ಕೆ ಹೇಳಿದ್ರು, 7 ಗಂಟೆ ಆಯ್ತಲ್ಲ ಅಂತ ಆವಾಗ ನೊಂದ್ಕೋತಾನೆ. ಆಗ ಸ್ವಾಮಿಗಳು ಹೇಳ್ತಾರೆ, ಮನುಷ್ಯನಿಗೆ ಆಸೆ ಇರಬೇಕು, ದುರಾಸೆ ಇರಬಾರ್ದು. ಏನು ಅವಕಾಶ ಸಿಕ್ಕಿದೆಯೋ ಅದನ್ನು ಸರಿಯಾಗಿ ಬಳಸ್ಕೋಬೇಕು. ಅದನ್ನೇ ಅತಿಯಾಗಿ ಬಳಸ್ಕೊಂಡ್ರೆ ಇರೋದನ್ನು ಕೂಡ ಕಳ್ಕೊತೀಯ. ನೀನು ನನ್ನ ಸಮಯವನ್ನು ಮೀರಿದೆಯಾ, ಅದಕ್ಕೋಸ್ಕರ ನಾನು ನಿನಗೆ ಏನನ್ನು ಕೊಡೋದಿಲ್ಲ. ನೀನು ಯಾವುದನ್ನು ಎಲ್ಲಿಂದ ತೆಗೆದಿದೆಯೋ ಅದನ್ನು ಮತ್ತೆ ವಾಪಸ್ ನಾನು ನನ್ನ ಶಕ್ತಿ ಮೂಲಕ ನಾನು ವಾಪಸ್ ಕಳಿಸ್ತೀನಿ ಅಂತೇಳಿ ಸ್ವಾಮಿಗಳು ಹೇಳ್ತಾರೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ಇಲ್ಲ ಸ್ವಾಮಿ ತಪ್ಪಾಯಿತು, ನನಗೆ ಕ್ಷಮಿಸ್ಬಿಡು, ನನಗೆ ಬಡತನದಲ್ಲಿ ಬೆಂದು ಸಾಕಾಗಿದೆ, ದಯವಿಟ್ಟು ಅಷ್ಟನ್ನು ನನಗೆ ಕೊಟ್ಬಿಡಿ ಅಂತ ಕಾಲು ಹಿಡ್ಕೊಂಡು ಬೇಡ್ಕೋತಾನೆ. ಆದರೆ ಸ್ವಾಮಿ ಒಪ್ಪೋದಿಲ್ಲ. ಇದು ನನ್ನ ಮಾತಲ್ಲ, ಅದು ದೇವರ ಇಚ್ಛೆ. ದೇವರು ನನ್ನ ಬಾಯಿಂದ ಏನು ಹೇಳ್ಸಿದ್ನೋ ಅದನ್ನು ನಾನು ನಿನಗೆ ಹೇಳಿದೆ. ಆದರೆ ನೀನು ಮಿತಿ ಮೀರಿ ಆ ಕೆಲಸವನ್ನು ಮಾಡಿ ಸಮಯನ ಪಾಲನೆ ಮಾಡಲಿಲ್ಲ. ಅದಕ್ಕೋಸ್ಕರ ನೀನು ಇರೋದನ್ನೆಲ್ಲ ಕಳ್ಕೊಂಡಿದ್ಯಾ, ನಾನೇನು ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಅಲ್ಲಿ ಏನು ಬಂದಿರುತ್ತೋ ಅವನೇನು ಸಮುದ್ರದಿಂದ ಆಚೆ ತೆಗೆದಿರ್ತಾನೋ ಅಷ್ಟನ್ನು ಕೂಡ ವಾಪಸ್ಸು ಸಮುದ್ರಕ್ಕೆ ಸೇರಿಸ್ತಾನೆ. ಹಂಗೆ ಸ್ವಾಮಿಗಳು ಹೇಳ್ತಾರೆ, ಬೆಳಗ್ಗೆ 6 ಗಂಟೆಯಿಂದ ಸಂಜೆ ಈ 7 ಗಂಟೆವರೆಗೂ ನೀನು ಕಷ್ಟಪಟ್ಟು ಅದನ್ನೆಲ್ಲ ತೆಗೆದಿದೆಯಲ್ಲ, ಅದಕ್ಕೋಸ್ಕರ ನಾನು ಕೂಲಿ ಅಂತೇಳಿ ನಿನಗೆ ಒಂದಿಷ್ಟನ್ನು ಕೊಡಬಲ್ಲೆ, ಅಷ್ಟು ಬಿಟ್ಟರೆ ಇನ್ನೇನನ್ನು ನನಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಆ ದಿನ ಪೂರ್ತಿ ಆ ವ್ಯಕ್ತಿ ಏನು ಕೆಲಸ ಮಾಡಿ ಶ್ರಮ ಪಟ್ಟಿರ್ತಾನೋ ಅದಕ್ಕೆ ಕೂಲಿ ಅಂಥೇಳಿ ಒಂದಷ್ಟು ಹಣವನ್ನು ಕೊಡ್ತಾರೆ ಹೊರತು ಆ ಸಮುದ್ರದಲ್ಲಿ ಸಿಕ್ಕಂಥ ಅಷ್ಟು ಒಡವೆಗಳನ್ನು, ವಜ್ರಗಳನ್ನು ಆತನಿಗೆ ಕೊಡೋದಿಲ್ಲ. ಇದನ್ನ ಅರ್ಥ ಏನಪ್ಪ ಅಂತಂದರೆ, ಏನು ಅವಕಾಶ ಸಿಕ್ಕಿದೆಯೋ ಅಷ್ಟನ್ನು ಬಳಸ್ಕೋಬೇಕು. ನಾವು ಅತಿಯಾಗಿ ಆಸೆ ಪಟ್ಟು ಇನ್ನೂ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಕೊನೆಗೆ ನಮ್ಮ ಇದರಿಂದ ನಾವು ಇರೋದನ್ನು ಕೂಡ ಕಳ್ಕೊತೀವಿ. ಬೇಕು ಅನ್ನೋ ಆಸೆಯಿಂದ ಏನಿದೆಯೋ ಅದನ್ನು ಕೂಡ ಕಳ್ಕೊಂಡು ನಾವು ಏನು ಇಲ್ಲದೆ ಇರೋ ಥರ ಆಗ್ತೀವಿ. ಅದಕ್ಕೆ ಏನು ಅವಕಾಶ ಸಿಕ್ಕಿದೆಯೋ ಅದನ್ನು ಅಷ್ಟಕ್ಕೆ ಮಾತ್ರ ಬಳಸ್ಕೊಳ್ಳಿ. ಇಲ್ಲಾಂದರೆ ನೀವು ಕೂಡ ಆ ಬಡತನದಲ್ಲಿ ಬೆಂದು ಬಂದಿದ್ನಲ್ಲ ವ್ಯಕ್ತಿ, ಅದೇ ಥರ ಮತ್ತೆ ಬಡತನಕ್ಕೆ ಹೋಗುವಂಥ ಸಂದರ್ಭ ಬರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಏನಿದೆಯೋ ಅದರಲ್ಲಿ ತೃಪ್ತಿಪಡಿ. ಏನು ಅವಕಾಶ ಸಿಕ್ಕಿರುತ್ತಾ ಅದನ್ನು ಅಷ್ಟಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಳಿ. ಈ ಕತೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಎಲ್ರಿಗೂ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.